ಐ ಹೋಪ್ ನಮ್ಮಮ್ಮ ಈ ವಿಡಿಯೋ ನೋಡ್ತಾ ಇಲ್ಲ. ನೆಕ್ಸ್ಟ್ ಜುಮ್ಕಾ ಜೊತೆ ಸ್ವಲ್ಪ ಸ್ಕ್ಯಾಮ್ ಆಗಿದೆ. ನಾನು ಈ ತರ ಸೌಂಡ್ ಮಾಡ್ತಾರೆ ನಿಮ್ಗೆ ಇರಿಟೇಟ್ ಆಗ್ತಾ ಇದೆ ಅಂತ ನನಗೆ ಗೊತ್ತು. ಈ ತರ ನೆಕ್ಕು ಮತ್ತೆ ಈ ತರ ಪ್ರಿಂಟೆಡ್ ಟಾಪ್ಸ್ ಎಲ್ಲಾನು ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಈ ತಪ್ಪನ್ನ ನೀವೇ ಮರಿಬೇಕು ಅನ್ಕೊಂಡ್ರು ಅವ್ರು ಮರೆಯಕ್ ಬಿಡಲ್ಲ. ನೋ, ನಾಟ್ ಎಟ್ ಆಲ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಾಟ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾನು ರೀಸೆಂಟ್ ಆಗಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದೆ. ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ನಾನು ಶಾಪ್ ಮಾಡಬಾರ್ದು ಅನ್ಕೊಂಡೆ ತುಂಬಾನೇ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ. ಆ ಎಲ್ಲ ಶಾಪಿಂಗ್ ಪ್ರಾಡಕ್ಟ್ಸ್ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಕಮರ್ಷಿಯಲ್ ಸ್ಟ್ರೀಟ್ ಹಾಲ್. ನೀವೇನಾದ್ರೂ ಇನ್ನು ನನ್ನ ಕಮರ್ಷಿಯಲ್ ಸ್ಟ್ರೀಟ್ ವ್ಲಾಗ್ ನ ನೋಡಿಲ್ಲ ಅಂದ್ರೆ ಫಸ್ಟ್ ಆಗಿ ಅದನ್ನ ನೋಡ್ಕೊಂಡು ಬನ್ನಿ. ಯಾಕಂದ್ರೆ ಈ ವ್ಲಾಗ್ ಅಲ್ಲಿ ನಾನು ಹೇಳ್ತಾ ಇರ್ತೀನಿ ನಾನು ಈ ಪೀಸ್ ಇಲ್ಲಿಂದ ತಗೊಂಡ್ ಬಂದೆ ಅಂತೆಲ್ಲ. ಸೊ ಅದು ನಿಮ್ಗೆ ಕನೆಕ್ಟ್ ಆಗಬೇಕು ಅಂದ್ರೆ ನೀವು ನನ್ನ ಫಸ್ಟ್ ವ್ಲಾಗ್ ನ ನೋಡ್ಲೇಬೇಕು. ಬಿಕಾಸ್ ಅದ್ರಲ್ಲಿ ನಾನು ಎಲ್ಲಾ ಸ್ಟೋರ್ಸ್ ತೋರಿಸಿದ್ದೀನಿ. ನಾನು ಎಲ್ಲಿಂದ ಪರ್ಚೇಸ್ ಮಾಡಿದೆ, ನಾನು ಎಷ್ಟು ಪೇ ಮಾಡಿದೆ ಅನ್ನೋದು ಕೂಡ ನಾನು ಹೇಳಿದ್ದೀನಿ. ಸೊ ಫಸ್ಟ್ ಹೋಗಿ ನೀವು ಆ ವ್ಲಾಗ್ ನ ನೋಡ್ಕೊಂಡು ಬನ್ನಿ. ದೆನ್ ನೀವು ಅಂದ್ರೆ ನಿಮ್ಗೊಂದು ಇಮೇಜ್ ಬರುತ್ತೆ, ಲೈಕ್ ಓಕೆ ಶಿ ಇಸ್ ಟಾಕಿಂಗ್ ಅಬೌಟ್ ದಿಸ್ ಶಾಪ್ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ಲ ಹಾಲ್ ತರ ಇವತ್ತು ನಾವು ಜ್ಯುವೆಲ್ರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ನೀವೇನಾದ್ರೂ ನನ್ನ ಪ್ರೀವಿಯಸ್ ಹಾಲ್ಸ್ ನ ನೋಡಿದ್ರು ಕೂಡ ನಿಮ್ಗೆ ಗೊತ್ತಿರುತ್ತೆ ನಾನು ಯಾವಾಗ್ಲೂ ಸ್ಟಾರ್ಟ್ ಮಾಡೋದು ಜ್ಯುವೆಲ್ರಿಯಿಂದ ಅಂತ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಇಯರಿಂಗ್ಸ್ ಇಂದ ಸ್ಟಾರ್ಟ್ ಮಾಡೋಣ. ನನ್ನ ಫಸ್ಟ್ ಪೀಸ್ ಬಂದ್ಬಿಟ್ಟು ಈ ಜುಮ್ಕಾನ ನಾನು ಪರ್ಚೇಸ್ ಮಾಡಿದ್ದು ಒಂದು ಟೆಕ್ಸಸ್ ಮಾರ್ಟ್ ಅಂತ ಅಲ್ಲಿದೆ. ಟೆಕ್ಸಸ್ ಮಾರ್ಟ್ ಅಂತ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇದೆ. ಅದ್ರ ಫ್ರಂಟ್ ಅಲ್ಲೇನೆ ಒಂದು ಚಿಕ್ಕದಾಗ ಒಬ್ರು ಲೇಡಿ ಶಾಪ್ ಇಟ್ಕೊಂಡು ಕೂತ್ಕೊಂಡು ಅವ್ರ ಹತ್ರ ಫುಲ್ ಎಲ್ಲ ಜ್ಯುವೆಲ್ರಿ ಅಂದ್ರೆ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ ಇಟ್ಟಿದ್ದಾರೆ. ಅಲ್ಲಿ ನೀವು ಯಾವುದೇ ಜುಮ್ಕಾಸ್ ತಗೊಂಡ್ರು ಜಸ್ಟ್ 100 rupees. ನೀವು ಈ ಜುಮ್ಕಾ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನ ನಾವೇನಾದ್ರೂ ಆನ್ಲೈನ್ ಪರ್ಚೇಸ್ ಮಾಡ್ತೀರಿ ಅಂದ್ರೆ 350 to 450 ಆದ್ರೂ ಆಗೇ ಆಗತ್ತೆ. ಬಟ್ ನಾನು ತಗೊಂಡಿದ್ದು ಜಸ್ಟ್ 100 rupees. ಇದಕ್ಕೆ ನನ್ಗೆ ಯಾವಾಗ್ಲೂ ಶ್ರೀ ಶಾಪಿಂಗ್ ಜಾಸ್ತಿ ಇಷ್ಟ ಆಗುತ್ತೆ. ಇನ್ನೊಂದು ರೀಸನ್ ಏನು ನಾನು ಇದನ್ನ ಬೈ ಮಾಡಕ್ಕೆ ಅಂದ್ರೆ ಈ ತರ ಒಂದು ಪರ್ಟಿಕ್ಯುಲರ್ ಜುಮ್ಕಾ ನನ್ನ ಹತ್ರ ಇರಲಿಲ್ಲ. ಸೊ ಅದಕ್ಕೆ ಪರ್ಚೇಸ್ ಮಾಡಿದೆ. ನಾನು ಈ ತರ ಸೌಂಡ್ ಮಾಡ್ತಾರೆ ನಿಮ್ಗೆ ಇರಿಟೇಟ್ ಆಗ್ತಾ ಇದೆ ಅಂತ ನನಗೆ ಗೊತ್ತು. ಸೊ ಐಲ್ ಸ್ಟಾಪ್. ಅಂಡ್ ನೆಕ್ಸ್ಟ್ ಜುಮ್ಕಾ ಬಂದ್ಬಿಟ್ಟು ನಾನು ವೇರ್ ಮಾಡಿರೋ ಜುಮ್ಕಾ. ಇದನ್ನ ಪರ್ಚೇಸ್ ಮಾಡೋದಕ್ಕೆ ನನ್ನ ಹತ್ರ 2 particular ರೀಸನ್ಸ್ ಇದೆ. ಫಸ್ಟ್ ನಂಗೆ ಶಾಪಲ್ಲಿ ನೋಡಿದ ತಕ್ಷಣ ಐ ಕ್ಯಾಚಿಗೆ ಅನ್ಸಿದೆ ಈ ಜುಮ್ಕಾ. ಆ್ಯಂಡ್ ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಇದನ್ನ ನಾನು ಮಲ್ಟಿಪಲ್ ವೇಸ್ ಅಲ್ಲಿ ಸ್ಟೈಲ್ ಮಾಡ್ಬೋದು. ಫಸ್ಟ್ ಒನ್ ಬಂದ್ಬಿಟ್ಟು ನಾನು ಈ ತರ ವೇರ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಒಂದು ನಾನು ಈ ತರ ಇಯರ್ ಕಫ್ ತರ ಬೇಕಾದ್ರೂ ಯೂಸ್ ಮಾಡ್ಬೋದು. ಮೈ ಗಾಡ್, ಒಂದ್ ಸೆಕೆಂಡ್ ಈ ತರ ಇಯರ್ ಕಫ್ ತರ ಬೇಕಾದ್ರೂ ನಾನು ಯೂಸ್ ಮಾಡ್ಬೋದು. ಇನ್ನೊಂದು ಮಾಟ್ಲಿ ತರ ಯೂಸ್ ಮಾಡ್ಕೋಬಹುದು. ಸೊ ಅದಕ್ಕೆ ನಾನು ಈ ಜುಮ್ಕಾನ ಪರ್ಚೇಸ್ ಮಾಡಿದೆ. ಅಂಡ್ ಇದಕ್ಕೆ ನಾನು ಪೇ ಮಾಡಿದ್ದು 100 rupees. ನಾನು ನೆಕ್ಸ್ಟ್ ಜುಮ್ಕಾ ಜೊತೆ ಸ್ವಲ್ಪ ಸ್ಕ್ಯಾಮ್ ಆಗಿದೆ. ಸ್ಕ್ಯಾಮ್ ಅಂತ ಹೇಳಲ್ಲ, ಬಿಕಾಸ್ ನಂದೇ ಮಿಸ್ಟೇಕು. ನಾನು ನೋಡಿ ತಗೊಂಡ್ ಬರ್ಬೇಕಿತ್ತು. ಯಾಕಂದ್ರೆ ಇದೇ ಬೇರೆ ಜುಮ್ಕಾ ಮೇಲೆ ಕಾಣಿಸ್ತಾ ಇರೋ ಗಣೇಶ ಮಾತ್ರ ಸಿಮಿಲರ್ ಆಗಿದೆ. ಅಂಡ್ ಇಲ್ಲಿ ಕಾಣಿಸ್ತಾ ಇರೋ 2 ಜುಮ್ಕಾನು ಡಿಫ್ರೆಂಟ್ ಜುಮ್ಕಾಸು. ನಾನು ಆಗ್ಲೇ ಹೇಳದ್ನಲ್ಲ, ಇದು ನಂದೇ ಮಿಸ್ಟೇಕು. ನಾನೇ ನೋಡಿ ತಗೊಂಡ್ ಬರ್ಬೇಕಿತ್ತು. ಸೊ ಫಸ್ಟ್ ಲೆಸನ್ ಏನು ಅಂದ್ರೆ ಶ್ರೀ ಶಾಪಿಂಗ್ ಹೋದಾಗ ನೀಟಾಗಿ ನೋಡಿ ಒಂದೊಂದನ್ನು ಚೆಕ್ ಮಾಡ್ಕೊಂಡು ತಗೊಂಡ್ ಬರ್ಬೇಕು. ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ದೂರದಿಂದ ನೋಡಿದ್ರೆ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಅದೇ ಹತ್ರ ಬಂದು ಇನ್ವೆಸ್ಟಿಗೇಟ್ ಮಾಡಿ ನೋಡಿದ್ರೆ ಈಸಿಯಾಗಿ ಕಂಡಿಡ್ಬೋದು. ಬಟ್ ಇಟ್ಸ್ ಓಕೆ, ನಂಗೇನು ಪ್ರಾಬ್ಲಮ್ ಇಲ್ಲ. ಐಲ್ ಯೂಸ್ ಇಟ್. ಇದಕ್ಕೂ ಕೂಡ ನಾನು ಪೇ ಮಾಡಿದ್ದು ಜಸ್ಟ್ 100 rupees. ನಂಗೆ ಗೊತ್ತಿಲ್ಲ ಎಲ್ಲದಕ್ಕೂ 100 rupees ಯಾಕೆ ಹೇಳ್ತಾ ಇದ್ದೀನಿ ಅಂತ. ನಾನು ಆಲ್ರೆಡಿ ಹೇಳಿರೋ ತರ ನಾನು ತಂದಿರೋ ಎಲ್ಲಾ ಜುಮ್ಕಾದು ಪ್ರೈಸ್ ಬಂದ್ಬಿಟ್ಟು 100 rupees. ಸೊ ನೆಕ್ಸ್ಟ್ ಇಂದ ನಾನು 100 rupees ಹೇಳಲ್ಲ. ನನ್ನ ನೆಕ್ಸ್ಟ್ ಜುಮ್ಕಾ ಬಂದ್ಬಿಟ್ಟು ತುಂಬಾನೇ ಯುನೀಕ್ ಆಗಿದೆ. ನಾನು ಅಲ್ಲಿ ನೋಡಿದ ಎಲ್ಲಾ ಜುಮ್ಕಾಸುನು ಕೆಳಗಡೆ ನಾರ್ಮಲ್ ನನಗೆ ಏನ್ ತೋರಿಸಿದ್ನೋ ಎಲ್ಲದು ಡ್ಯಾಂಗಲ್ಸ್ ತರ ಏನಿದೆಯೋ ಅದೇ ತರ ಇತ್ತು. ಬಟ್ ಇದು ಮಾತ್ರ ತುಂಬಾನೇ ಯುನೀಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಐ ಪರ್ಚೇಸ್ ದಿಸ್. ಅಂಡ್ ಏನಾದ್ರೂ ಸ್ವಲ್ಪ ಯುನೀಕ್ ಆಗಿ ಏನಾದ್ರೂ ನೋಡ್ಬಿಟ್ರೆ ನನ್ನ ಹಾರ್ಟ್ ಅಲ್ಲಿಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇನ್ನೊಂದೇನು ಅಂದ್ರೆ ಡೌನ್ ಸೈಡ್ ಅಲ್ಲಿ ಈ ತರ ಇದೆ. ನಿಮ್ಮ ಮೇಲೆ ನೋಡ್ತಾ ಇರ್ಬೋದು ತ್ರಿಶೂಲ ಶೇಪ್ ಅಲ್ಲಿ 2 ಪಿಕಾಕ್ ನ ಹಾಕಿದ್ದಾರೆ. ಅಂಡ್ ಇಟ್ ಇಸ್ ರಿಯಲಿ ಅ ಗ್ರೇಟ್ ಒನ್. ನೆಕ್ಸ್ಟ್ ಜುಮ್ಕಾ ಬಂದ್ಬಿಟ್ಟು ಈ ಸ್ಟೋನ್ ಜುಮ್ಕಾ. ನನಗೆ ಪರ್ಸ್ನಲಿ ಸ್ಟೋನ್ ಜುಮ್ಕಾ ಅಷ್ಟು ಇಷ್ಟ ಆಗಲ್ಲ. ಯಾಕಂದ್ರೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸ್ಟೋನ್ಸ್ ಎಲ್ಲಾನು ಉದ್ರೋಗ್ಬಿಡುತ್ತೆ. ಒಂದ್ಸತಿ ಸ್ಟೋನ್ ಉದ್ರೋದ್ಮೇಲೆ ನಾನು ಮತ್ತೆ ಹಾಕೋದು ಇಲ್ಲ, ಮತ್ತೆ ಅದ್ರದ್ದು ಲುಕ್ಕೆ ಹೊರಟೋಗ್ಬಿಡುತ್ತೆ. ಅದಕ್ಕೆ ಆ್ಯಂಡ್ ಇದು ನನಗೆ ಏನಕ್ಕೆ ಇಷ್ಟ ಆಯಿತು ಅಂದರೆ ನೀವು ನೋಡ್ತಾ ಇರ್ಬೋದು ಫುಲ್ ಪಿಂಕ್ ಕಲರ್ ಸ್ಟೋನ್ಸ್ ಹಾಕಿದ್ದಾರೆ. ಆ್ಯಂಡ್ ನನ್ನ ಕುರ್ತಾಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಪರ್ಚೇಸ್ ಮಾಡಿದ್ದೀನಿ. ಮತ್ತೆ ಅಲ್ಲಿದ್ದ ಜುಮ್ಕಾಸ್ಗೆ ಕಂಪೇರ್ ಮಾಡಿದ್ರೆ ಒಂದೇ ಒಂದು ಸ್ಟೋನ್ ಕೂಡ ಉದ್ರೋಗಿರ್ಲಿಲ್ಲ. ಆ್ಯಂಡ್ ತುಂಬ ಪ್ರೀಮಿಯಂ ಅಂತ ಅನಿಸ್ತು. ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಬಟ್ ನಿಮ್ಗೇನಾದ್ರೂ ಸ್ಟೋನ್ ಜ್ಯುವೆಲ್ರಿ ಇಷ್ಟ ಆಗುತ್ತೆ ಅಂದರೆ, ಹಾಗೆ ನೀವು ಈ ಥರ ಶ್ರೀ ಶಾಪಿಂಗ್ ಎಲ್ಲ ಹೋಗಿ ಪರ್ಚೇಸ್ ಮಾಡ್ತೀರಾ ಅಂದರೆ ಒಂದು ಥಿಂಗ್ನ ತಲೆಯಲ್ಲಿ ಇಟ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಸ್ಟೋನ್ಸ್ ಎಲ್ಲಾನು ಉದ್ರೋಗಿರುತ್ತೆ. ಇಲ್ಲ ಅಂದರೆ ಸಿಮಿಲರ್ ಲುಕಿಂಗ್ ಸ್ಟೋನ್ಸ್ನ ರೀಪ್ಲೇಸ್ ಮಾಡಿರ್ತಾರೆ. ಅದ್ಯಾಕೆ ಆಗಿರುತ್ತೆ ಅಂದರೆ ಅವರು ಎಷ್ಟು ದಿವಸದಿಂದ ಸ್ಟಾಕ್ ಇಟ್ಟಿರ್ತಾರೋ ಗೊತ್ತಿರಲ್ಲ. ಆ್ಯಂಡ್ ಡೈರೆಕ್ಟ್ ಸನ್ ಲೈಟ್ಗೆನೆ ಅವ್ರು ಇಟ್ಟಿರೋದ್ರಿಂದ ಸ್ಟೋನ್ಸ್ ಎಲ್ಲಾನು ಹಾಳಾಗಕ್ಕೆ ಚಾನ್ಸಸ್ ಇರುತ್ತೆ. ಸೊ ಥರೋ ಆಗಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಆ ಥರ ಸ್ಟೋನ್ ಉದ್ರೋಗಿರೋದು ತಂದ್ಬಿಟ್ರೆ ಏನಾಗುತ್ತೆ, ಯೂಸ್ ಮಾಡೋಕ್ಕೂ ಆಗಲ್ಲ, ಮನೇಲಿ ಇಡೋಕ್ಕೂ ಆಗಲ್ಲ, ಆ ಥರ ಆಗೋಗುತ್ತೆ. 100 rupees ಅಂತ ಹೇಳ್ಬಿಟ್ಟು ಟ್ರಾಶ್ನ ತೊಗೊಂಡು ಬಂದು ಮನೇಲಿ ಇಟ್ಕೊಳಕ್ಕಾಗಲ್ಲ. ಅದು ತೊಗೊಂಡು ಬಂದರೂ ಕೂಡ ನಾವು ಅದನ್ನ ಯೂಸ್ ಕೂಡ ಮಾಡಲ್ಲ. ಸುಮ್ಮನೆ ಅದು ವೇಸ್ಟ್ ಆಗೋಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ,
ತೊಗೊಂಡು ಬರೋದಕ್ಕೆ ಮುಂಚೆ ತರೋಗಿ ಚೆಕ್ ಮಾಡಿ ತೊಗೊಂಡು ಬನ್ನಿ. ಐ ಹೋಪ್ ನಮ್ಮಮ್ಮ ಈ ವಿಡಿಯೋ ನೋಡ್ತಾ ಇಲ್ಲ, ಯಾಕಂದರೆ ಈ ವಿಡಿಯೋ ನೋಡಿದ ತಕ್ಷಣ ಅವ್ರು ಫಸ್ಟ್ ಒಂದೇ ಒಂದು ಡೈಲಾಗ್ ಹೇಳ್ತಾರೆ. ಅದೇನು ಅಂದರೆ ಊರವ್ರಿಗೆಲ್ಲ ಜ್ಞಾನ ಕೊಡ್ತಾರೆ, ಅವರೇ ಆ ತಪ್ಪನ್ನ ಮಾಡ್ತಾರೆ ಅಂತ. ಬಿಕಾಸ್ ಐ ಆಮ್ ದಟ್ ಪರ್ಸನ್ ಗಾಯ್ಸ್. ಯಾಕಂದರೆ ಪ್ರತಿ ಸತಿ ನಾನು ಶಾಪಿಂಗ್ ಹೋದಾಗೂ ನನಗೆ ಯಾವ್ದಾವ್ದು ಐಟಮ್ಸ್ ಇಷ್ಟ ಆಗುತ್ತೋ ಅದು ಎಲ್ಲದನ್ನು ನಾನು ಚೆಕ್ ಮಾಡಿ ತೊಗೊಂಡು ಬರಲ್ಲ. ಇವಾಗ ನಂಗೆ ಐಟಮ್ ಇಷ್ಟ ಆಯಿತು ಅಂದರೆ ನೀಟಾಗೆಲ್ಲ ತೊಗೊಂಡು ಬಂದಿರ್ತೀನಿ. ಅದೂ ನನ್ನ ಮನೆಗೆ ಬಂದಮೇಲೆ ಅಟ್ಲೀಸ್ಟ್ ಆ ಡಿಫೆಕ್ಟ್ನ ನೋಡಿರ್ತೀನ ಇಲ್ಲ, ಅದು ನನ್ನ ಒಂದು ನಮ್ಮ ಅಕ್ಕ ಕಂಡಿಡ್ದಿರ್ತಾಳೆ, ಇಲ್ಲಾಂದ್ರೆ ನಮ್ಮ ಮಮ್ಮಿ ಕಂಡಿಡ್ದಿರ್ತಾರೆ. ಅದಕ್ಕೆ ಬಿಗ್ಗೆಸ್ಟ್ ಎಕ್ಸಾಂಪಲೇ ಈ ಜುಮ್ಕಾ. ಒನ್ ಸೆಕೆಂಡ್, ಈ ಗಣೇಶ ಜುಮ್ಕಾ. ಇದೂ ನಾನು ಕಂಡಿಡ್ದಿಲ್ಲ, ಅವರೇ ಕಂಡಿಡ್ದು ಹೇಳಿರೋಂಥ ಜುಮ್ಕಾ. ಈ ತಪ್ಪನ್ನ ನೀವೇ ಮರಿಬೇಕು ಅಂದ್ಕೊಂಡ್ರು ಅವ್ರು ಮರೆಯಕ್ಕೆ ಬಿಡಲ್ಲ. ನೋ, ನಾಟ್ ಎಟ್ ಆಲ್. ಪ್ರತಿ ಸತಿ ಆ ಜುಮ್ಕಾ ನೋಡಿದಾಗೂ ಸ್ಟಾರ್ಟ್ ಮಾಡ್ತಾರೆ, ದುಡ್ಡುಗಳು ಕೊಟ್ಬಿಟ್ಟು ಏನೇನೋ ತೊಗೊಂಡು ಬರ್ತೀಯಾ, ಯಾವಾಗಾದ್ರೂ ಯೂಸ್ ಮಾಡಿದ್ಯಾ, ಹೋಗ್ಲಿ ಅದು ಎಷ್ಟು ಕೊಟ್ಟಿದ್ಯಾ ಅಂತಾದ್ರೂ ನೆನಪಿದ್ಯಾ ಅಂತ. ಬೆಸ್ಟ್ ಪಾರ್ಟ್ ಏನು ಅಂದರೆ ನಾನು ಎಷ್ಟು ದುಡ್ಡು ಕೊಟ್ಟಿರ್ತೀನಿ ಅನ್ನೋದನ್ನ ಅವ್ರು ನೆನ್ಪಿಟ್ಕೊಂಡಿರ್ತಾರೆ. ನಾನು ಅಲ್ಲಿಂದ ಪರ್ಚೇಸ್ ಮಾಡಿದ್ದು 2 ಸೆಟ್ಸ್ ಆಫ್ ಬ್ಯಾಂಗಲ್ಲು. ಇದೊಂದು ಸೆಟ್ಟು ನಾನು ಆಲ್ರೆಡಿ ಹಾಕೊಂಡಿರೋದು ಒಂದು ಸೆಟ್ಟು. ಈ ಸೆಟ್ಟಲ್ಲಿ ಎರಡೂ ಡಿಫ್ರೆಂಟ್ ಆಗಿರೋ ಬ್ಯಾಂಗಲ್ನ ಪರ್ಚೇಸ್ ಮಾಡಿದ್ದೀನಿ. ಈ ಸೆಟ್ಟಲ್ಲಿ 2 ಸಿಮಿಲರ್ ಆಗಿರೋ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಅಷ್ಟು ಇಯರಿಂಗ್ಸ್ನ ಒಂದೇ ಸತಿ ತೊಗೊಂಡಿದ್ದಕ್ಕೆ ಅಷ್ಟು ಪ್ರೈಸ್ ಹೇಳಿದ್ರೆ ಗೊತ್ತಿಲ್ಲ. ಅದು ತುಂಬ ಯುನೀಕ್ ಆಗಿತ್ತು, ನೋಡಿದ ತಕ್ಷಣ ನಂಗೆ ಇಷ್ಟ ಆಯಿತು. ಅದಕ್ಕೆ ನಾನು ಇದನ್ನ ಕೂಡ ನಾನು ಪ್ರೈಸ್ ಕೇಳಿದೆ. ಅದಕ್ಕೆ ಅವ್ರು ಒಂದೇ ಸತಿ 600 ಅಂತ, ಒಂದೇ ಒಂದು ಪೇರ್ ಆಫ್ ಬ್ಯಾಂಗಲ್ಸ್ಗೆ 600 ಅಂತ ಹೇಳ್ಬಿಟ್ರು. ಸೊ ಐ ವಾಸ್ ಲೈಕ್ ಬೇಡ, 600 ಎಲ್ಲ ನಾನು ಕೊಡಲ್ಲ. ಬಿಕಾಸ್ ನಾನು ಆಲ್ರೆಡಿ ಮೀಶೋ ಮಿಂತ್ರದಲ್ಲೆಲ್ಲ ನೋಡಿದ್ದೆ, ಒಂದೊಂದು ಬ್ಯಾಂಗಲ್ಗೆ 600 ರೂಪೀಸ್ ಕೊಡೋದು ಇಸ್ ನಾಟ್ ಮೈ ಥಿಂಗ್ ಅಂತ ನನಗೆ ಅನಿಸ್ತು. ಸೊ ಬೇಡ ಅಂತ ಬಿಡಬೇಕಾದ್ರೆ ಅವ್ರು ಹೇಳಿದ್ರು ಕಮ್ಮಿ ಮಾಡ್ಕೋತೀನಿ ತೊಗೊಳ್ಳಿ ಅಂತ. ನನ್ನ ಲಾಸ್ಟ್ ಪ್ರೈಸು ನಾನು ಇದಕ್ಕೆ ಪೇ ಮಾಡಿದ್ದು ಇದೆರಡಿಗೂ 300. ಯಾಕಂದರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆ್ಯಂಡ್ ಜಸ್ಟ್ ಸಿಲ್ವರ್ ಅಲ್ಲ ಇದು, ಅದಕ್ಕೆ ಅವರು ಬ್ಲ್ಯಾಕ್ ಕಲರ್ ಏನೋ ಫಿನಿಶಿಂಗ್ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರ ಇವೆರಡು ಬ್ಯಾಂಗಲ್ಗೆ ಸೇರಿ ನಾನು 300 ಕೊಟ್ಟೆ. ಇದಕ್ಕೆ ಈಚ್ 100 ರೂಪೀಸ್ ಪೇ ಮಾಡಿದೆ. ಇನ್ನೊಂದು ನಾನು ಏನು ಹೇಳಬೇಕು ಅಂದರೆ ಬ್ಯಾಂಗಲ್ಸ್ನ ಇಟ್ಟು ಒಂಥರ ಓಲ್ಡ್ ಆಗೋ ಥರ ಆಗೋಗಿತ್ತು. ಅದಕ್ಕೆ ನಾನು ಅವರು ಅಷ್ಟು ಕಮ್ಮಿ ಕೊಡ್ತೀನಿ ಅಂದಾಗೂ ನಾನು ಹೇಳ್ತದೆ ಇಲ್ಲ ಬೇಡ ಅಂತ. ಅವ್ರಿಗೆ ಗೊತ್ತಾಯಿತು ನಾನು ಅದು ಓಲ್ಡ್ ಥರ ಆಗೋಗಿದೆ, ಅದಕ್ಕೆ ಪರ್ಚೇಸ್ ಮಾಡ್ತಾ ಇಲ್ಲ ಅಂತ. ಸೊ ನೀವು ತೊಗೊಂಡ್ರೆ ನಾನು ಕ್ಲೀನ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಹೊಸ ಥರನೇ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಸೊ ನೀವು ಅಲ್ಲಿ ಹೋದಾಗ ನಿಮಗೂ ಏನಾದರೂ ಅದು ಹಳೆ ಥರ ಅನ್ಸಿದ್ರೆ ಯು ಗೈಸ್ ಕ್ಯಾನ್ ಆಸ್ಕ್ ದೆಮ್, 2 ಮಿನಿಟ್ಸಲ್ಲಿ ಕ್ಲೀನ್ ಮಾಡಿಕೊಡ್ತಾರೆ. ನಿಮ್ಮ ಜೊತೆ ನಾನೊಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೋಬೇಕು. ಅದೇನು ಅಂದರೆ ನನ್ನ ಚಾನಲ್ ರೀಸೆಂಟಾಗಿ 5K ಹಿಟ್ ಆಗಿದೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತು, ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದು ವಾಯ್ಸ್ ಓವರ್ ಆಗಿರೋದ್ರಿಂದ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ. ಈಗ ಫೇಸ್ ಟು ಫೇಸ್ ಮಾತಾಡೋಕ್ಕೆ ಚಾನ್ಸ್ ಸಿಕ್ಕಿದೆ, ಅದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಗಾಯ್ಸ್, ವಿ ಆರ್ ಫ್ಯಾಮಿಲಿ ಆಫ್ 5K. 1K ಹಿಟ್ಟಾದಾಗ ಕೂಡ ನಾನು ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡೆ, ವಿಚ್ ನೆವರ್ ಹ್ಯಾಪೆಂಡ್. 5K ಹಿಟ್ಟಾದಾಗ ಕೂಡ ನಾನು ತುಂಬ ಲೈವ್ ಬಂದು ಸೆಲೆಬ್ರೇಟ್ ಮಾಡಬೇಕು ನಿಮ್ಮ ಜೊತೆ ಅಂತೆಲ್ಲ ಅನ್ಕೊಂಡಿದ್ದೆ, ಅದು ಕೂಡ ಆಗಲಿಲ್ಲ. ಯಾಕಂದರೆ ನಾನು ರೀಸೆಂಟಾಗಿ ಟ್ರಿಪ್ಪಿಂದ ಬಂದಿದ್ದೆ, ಹೊಸ ವೀಡಿಯೋ ಮಾಡೋದ್ರಲ್ಲಿ ನಾನು ತುಂಬಾ ಬ್ಯುಸಿ ಆಗೋಗಿದ್ದೆ. ಅದಕ್ಕೋಸ್ಕರ ನಾನು ಮಾಡೋಕ್ಕಾಗಿಲ್ಲ. ನನಗಂತಾನೆ ನಾನೊಂದು ಚಾಲೆಂಜ್ನ ಸೆಟ್ ಮಾಡಿದ್ದೀನಿ. ಅದೇನು ಅಂದರೆ ಆಗಸ್ಟ್ ಮುಗಿಯೋ ಅಷ್ಟರಲ್ಲಿ ನನ್ನ ಚಾನಲಲ್ಲಿ 10K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ. ನಂಗೆ ಗೊತ್ತು ಇಟ್ಸ್ ಡಿಫಿಕಲ್ಟ್ ಆ್ಯಂಡ್ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ, ಇರೋದೇ 1.5 months ಅಷ್ಟೇ. ಬಟ್ ನಾನು ಈ ಯೂಟ್ಯೂಬ್ ಜರ್ನಿಲಿ ನಾನು ಒಂದು ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ನಿಮ್ಮ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಆ್ಯಂಡ್ ನಾನು ಅಂದ್ಕೊಂಡಿರೋ ಥರ ನಾನೇನಾದರೂ 10K ಹಿಟ್ ಆದರೆ ಲೆಟ್ ಸೆಲೆಬ್ರೇಟ್ ಇಟ್ ಟುಗೆದರ್. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು. ಫೈನಲಿ ಜ್ಯುವೆಲರೀಸ್ ಇಸ್ ಡನ್. ನೆಕ್ಸ್ಟ್ ಈಸ್ ಔಟ್ಫಿಟ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿರೋ ಥರ ನಾನು ಫಸ್ಟ್ ಸ್ಟೋರ್ ಹೋಗಿದ್ದು ಯಾವುದು ಅಂದರೆ ನಾಟಿ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಾಟಿ ಒಂದೇ ಒಂದು ಸ್ಟೋರ್ ಇಲ್ಲ, 4 ಸ್ಟೋರ್ ಇದೆ. ಇಷ್ಟು ಫೇಮಸ್ ಇರೋ ಸ್ಟೋರಲ್ಲಿ ಏನು ಪರ್ಚೇಸ್ ಮಾಡಿದ್ರೆ ಈಚಂತೂ ಬರೋಕ್ಕಾಗಲ್ಲ. ಬಿಕಾಸ್ ಅವ್ರ ಹತ್ರ ಅಷ್ಟು ಕ್ಯೂಟ್ ಐಟಮ್ಸ್ನ ಇಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಅಲ್ಲಿಂದ ಒಂದು 4 ಪೀಸ್ನ ಪಿಕ್ ಮಾಡಿದ್ದೀನಿ. ಅದ್ರಲ್ಲಿ ನನ್ನ ಫಸ್ಟ್ ಪೀಸ್ ಬಂದ್ಬಿಟ್ಟು ಈ ಜೀನ್ಸ್ ಸ್ಕರ್ಟ್. ಆ್ಯಕ್ಚುಲಿ ನಾನು ಇದನ್ನು ಫಸ್ಟ್ ನೋಡಿದ ತಕ್ಷಣ ಸ್ಕಾಟ್ ಅನ್ಕೊಂಡೆ, ಕಂಫರ್ಟಬಲು ಇರುತ್ತೆ, ಸ್ಟೈಲು ಮಾಡ್ಬೋದು ಅಂತ. ಆದರೆ ಇದು ಜೀನ್ಸ್ ಸ್ಕರ್ಟ್. ಇದು ನನಗೆ ತುಂಬ ಇಷ್ಟ ಆಗೋಯ್ತು ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ 350 ರೂಪೀಸ್. ಈ ಸ್ಕರ್ಟ್ ಜೊತೆ ನಾನು ಇನ್ನೊಂದು ಸ್ಕರ್ಟ್ನ ಪರ್ಚೇಸ್ ಮಾಡಿದೆ. ಆ ಸ್ಕರ್ಟ್ ಬಂದ್ಬಿಟ್ಟು ಈ ಬೇಜ್ ಕಲರ್ ಬಲೂನ್ ಸ್ಕರ್ಟ್. ಇದಕ್ಕೆ 2 ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಇಟ್ ಈಸ್ ಸೋ ಕ್ಯೂಟ್. ನಂಗೆ ಗೊತ್ತು ಈ ಬೇಜ್ ಕಲರ್ ನನಗೆ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಐ ಡೋಂಟ್ ಓನ್ ಅ ಬೇಜ್ ಕಲರ್ ಔಟ್ಫಿಟ್. ಸೊ ಅದಕ್ಕೆ ಈ ಒಂದು ಇರಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದಕ್ಕೂ ಕೂಡ ನಾನು ಪೇ ಮಾಡಿದೆ ಜಸ್ಟ್ 350 ರೂಪೀಸ್. ನೆಕ್ಸ್ಟ್ ಪಿಕ್ ಬಂದ್ಬಿಟ್ಟು ಈ ಲಾಂಗ್ ಸ್ಕರ್ಟ್. ಇದನ್ನು ನೀವು ಸ್ಕರ್ಟ್ ಥರ ಬೇಕಾದರೂ ಹಾಕೋಬೋದು, ಹಾಗೆ ಡ್ರೆಸ್ ಥರ ಕೂಡ ಹಾಕೋಬೋದು. ಯಾಕಂದರೆ ಮೇಲೆ ಈ ಥರ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ದಿಸ್ ವಿಲ್ ಹಗ್ ಯುವರ್ ಅಪ್ಪರ್ ಪಾರ್ಟ್ ಆ್ಯಂಡ್ ಡೌನ್ ಸೈಡಲ್ಲಿ ಈ ಥರ ಫ್ಲೋಯಿ ಆಗಿದೆ. ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ ಆ್ಯಂಡ್ ಇದ್ರ ಮೇಲೆ ಇದ್ದಿದ್ದು ಪ್ರಿಂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದಕ್ಕೆ ನಾನು ಪೇ ಮಾಡಿದ್ದು 500 ರೂಪೀಸ್. ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಈ ಟ್ಯಾಂಕ್ ಟಾಪು. ಇದನ್ನ ನೋಡಿದ ತಕ್ಷಣ ನಂಗೆ ಗೊತ್ತಾಯಿತು ಇದನ್ನು ನಾನು ಮಲ್ಟಿಪಲ್ ವೇಸಲ್ಲಿ ಸ್ಟೈಲ್ ಮಾಡ್ಬೋದು
ಮಾಡ್ಬೋದು ಅಂತ ಅದಕ್ಕೆ ಪರ್ಚೇಸ್ ಮಾಡಿದೆ. ಈ ವೈಟ್ ಕಲರ್ ಶರ್ಟ್ ಮೇಲೆ ಇದನ್ನು ಸ್ವೆಟರ್ ಥರ ಯೂಸ್ ಮಾಡ್ಬೋದು. ಹಾಗೆ ಇದನ್ನ ಸಿಂಗಲ್ ಟಾಪಾಗಿ ಕೂಡ ನಾವು ಯೂಸ್ ಮಾಡ್ಬೋದು. ಇದಕ್ಕೆ ನೀಟಾಗಿ ಟರ್ಟಲ್ ನೆಕ್ನ ಕೊಟ್ಟಿದ್ದಾರೆ ಆ್ಯಂಡ್ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ಟ್ರೆಚಬಲ್. ಇದಕ್ಕೆ ನಾನು ಪೇ ಮಾಡಿದ್ದು 250 rupees. ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ಈ ಕ್ರಾಪ್ ಟಾಪ್. ಇದನ್ನು ನಾನು ಪರ್ಚೇಸ್ ಮಾಡಿದ್ದು ವ್ಯಾಲೋರ್. ಈ ಸ್ಟೋರ್ ಎಲ್ಲಿದೆ ಅಂತ ನೀವು ನೋಡಬೇಕು ಅಂದರೆ ಅಗೇನ್ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಹೋಗಿ ನೋಡಬೇಕು. ನಾನು ಆ್ಯಕ್ಚುಲಿ ನನ್ನ ಶಾಪಿಂಗಲ್ಲಿ ಓವರ್ ಬೋರ್ಡ್ ಹೋಗಿದ್ದೆ, ಅದಕ್ಕೆ ನಾನು ಈ ಸ್ಟೋರಿಂದ ಅಷ್ಟು ಪರ್ಚೇಸ್ ಮಾಡಿಲ್ಲ. ನನ್ನ ಫ್ರೆಂಡ್ ತುಂಬಾ ಪೀಸಸ್ನ ಪರ್ಚೇಸ್ ಮಾಡಿದ್ಲು ಆ್ಯಂಡ್ ಎಲ್ಲದೂ ಟಾಪ್ ನಾಚ್. ನನಗೆ ಅವ್ರು ವೀಡಿಯೋ ಮಾಡೋಕ್ಕೆ ಬಿಡಬೇಕಿತ್ತು, ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ವೀಡಿಯೋ ಮಾಡೋಕ್ಕೆ ಬಿಟ್ಟಿದ್ರೆ ನಿಮ್ಗೆ ಅವ್ರದ್ದು ಎಲ್ಲ ಥರದ ಜಮ್ಮನ್ನು ನಾನು ನಿಮಗೆ ತೋರಿಸಿರ್ತಾ ಇದ್ದೆ. ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದ್ರು ಶಾಲಿಮಾರ್ ಬಿಗ್ ಕಲೆಕ್ಷನ್ ಅಲ್ಲ, ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕದೊಂದು ಅಂಗಡಿ ಇದೆ. ಅದಕ್ಕೆ ಯಾವುದೇ ರೀತಿಯಾದ ಹೆಸರಿಲ್ಲ. ಅಗೇನ್ ನೀವು ಅದು ಯಾವ ಶಾಪ್ ಅಂತ ಗೊತ್ತಾಗಬೇಕು ಅಂದರೆ ಪ್ರೀವಿಯಸ್ ವಿಡಿಯೋ ನೋಡಬೇಕಾಗತ್ತೆ. ಅಲ್ಲಿಂದ ನಾನು 2 ಪೀಸ್ನ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ಫಸ್ಟ್ ಪೀಸ್ ಬಂದ್ಬಿಟ್ಟು ಈ ಸ್ಕರ್ಟ್, ಈ ಜೀನ್ಸ್ ಸ್ಕರ್ಟ್. ಆ್ಯಕ್ಚುಲಿ ನಾನು ಈ ಥರ ಜೀನ್ಸ್ ಸ್ಕರ್ಟ್ನ ನಾಟಿಲ್ ಕೂಡ ನೋಡಿದ್ದೆ. ಅಲ್ಲಿ ಏನಾಗ್ತಾ ಇತ್ತು ಅಂದರೆ ನನಗೆ ಕಲರ್ ಇಷ್ಟ ಆದರೆ ಸೈಜ್ ಸಿಗ್ತಾ ಇರಲಿಲ್ಲ. ಇವನ್ ಸೈಜ್ ಸಿಕ್ಕಿದ್ರೆ ನನಗೆ ಕಲರ್ ಇಷ್ಟ ಆಗ್ತಾ ಇರಲಿಲ್ಲ, ಆ ಥರ ಆಗ್ತಾ ಇತ್ತು. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ 350 rupees. ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ಈ ಶರ್ಟ್ನ ನಾನೆಲ್ಲ ಪರ್ಚೇಸ್ ಮಾಡಿದ್ದು. ನನ್ನ ಫ್ರೆಂಡು ಮಿಸ್ ಆಗಿದ್ದು ನನ್ನ ಕಡೆನೇ ಉಳ್ಕೊಂಡ್ಬಿಟ್ಟಿದೆ. ಐ ಶುಡ್ ಕೊರಿಯರ್ ಇಟ್ ಟು ಹರ್. ಇದಕ್ಕೆ ನಾವು ಪೇ ಮಾಡಿದ್ದು 300 rupees. ನಾನು ನೆಕ್ಸ್ಟ್ ಹೋಗಿ ಶಾಪ್ ಬಂದ್ಬಿಟ್ಟು ಇಟ್ ಇಸ್ ಪ್ರಿಟಿ ಫೇಮಸ್ ಇನ್ ಕಮರ್ಷಿಯಲ್ ಸ್ಟ್ರೀಟ್. ಯಾವಾಗ ಹೋದ್ರೂ ಜನ ತುಂಬಿಕೊಂಡೇ ಇರ್ತಾರೆ. ಯಾಕಂದರೆ ಇಲ್ಲಿ ಕುರ್ತಾಸ್ ಎಲ್ಲ ಜಸ್ಟ್ 250 ಸಿಗುತ್ತೆ. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಪ್ರಿಂಟು ಮತ್ತು ಕಲರ್ ಬಗ್ಗೆ ಮಾತಾಡೋಂಗೇ ಇಲ್ಲ. ನಾನು ಅಲ್ಲಿಂದ 2 ಪೀಸಸ್ನ ತೊಗೊಂಡು ಬಂದಿದ್ದೀನಿ. ಒಂದು ಇದು ಆ್ಯಂಡ್ ಇನ್ನೊಂದು ಇದು ಯಾವ ಥರ ಕಲರ್ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇಟ್ ಈಸ್ ಮರೂನ್. ಕುರ್ತಾ ಬೈ ಮಾಡ್ಬೇಕಾದ್ರೆ ಜಾಸ್ತಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಮ್ಮ ಸೈಜ್ ಯಾವತ್ತೂ ಅವೈಲೇಬಲ್ ಆಗಿರಲ್ಲ. ಅಲ್ಲಿ ಏನು ಸೈಜ್ ಇರುತ್ತೋ ಅದನ್ನೇ ತೊಗೊಂಡು ಬರಬೇಕಾಗತ್ತೆ. ಸೇಮ್ ಪ್ರಾಬ್ಲಮ್ ನನ್ನ ಜೊತೆ ಕೂಡ ಆಯಿತು. ನನ್ನ ಸೈಜ್ ಬಂದ್ಬಿಟ್ಟು ಮೀಡಿಯಮ್, ಬಟ್ ನಾನು ಪರ್ಚೇಸ್ ಮಾಡಿರೋ 2 ಕುರ್ತಾನು ಸೈಜ್ ಬಂದ್ಬಿಟ್ಟು ಲಾರ್ಜ್. ನಾನು ಈಗ ವೇರ್ ಮಾಡಿರೋ ಕುರ್ತಾನ ಕೂಡ ನಾನು ಆಲ್ಟರ್ ಮಾಡಿಸಿಲ್ಲ. ಹಿಂದೆ ನಾನೇ ಸ್ವಲ್ಪ ಹಾಗೆ ಟಕ್ ಮಾಡ್ಕೊಂಡಿದ್ದೀನಿ. ಸೊ ನಾನು ನಿಮ್ಗೊಂದು ಟಿಪ್ ಏನು ಹೇಳ್ತೀನಿ ಅಂದರೆ, ನಿಮ್ಗೆ ಅಲ್ಲಿ ಯಾವುದೇ ಕುರ್ತಾ ಇಷ್ಟ ಆದ್ರೂ ನಿಮ್ಮದು ನೆಕ್ಸ್ಟ್ ಸೈಜ್ ಏನಿರುತ್ತೋ ಆ ಸೈಜ್ನೇ ತೊಗೊಂಡು ಬನ್ನಿ. ಬಿಕಾಸ್ ತುಂಬಾ ಜಾಸ್ತಿ ಲೈಕ್ 3XL 4XL ಎಲ್ಲ ನೀವು ತೊಗೊಂಡು ಬಂದ್ಬಿಟ್ರೆ ನಾವು ಅದನ್ನು ಟಕ್ ಹಾಕ್ಸಿದಾಗ ಅದ್ರದ್ದು ಲುಕ್ಕೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನೆಕ್ಕು ಮತ್ತು ಈ ಥರ ಪ್ರಿಂಟೆಡ್ ಟಾಪ್ಸ್ ಎಲ್ಲನೂ ಇವಾಗ ಟ್ರೆಂಡಿಂಗಲ್ಲಿ ಇರೋದ್ರಿಂದ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ನೋಡಿದ್ರೆ 1000, 1500, 800 rupees ತನಕನೂ ಇದೆ. ಸೊ ಈ ಟಾಪ್ಸ್ನ ನಾನು ಅಲ್ಲಿ ನೋಡಿದ ತಕ್ಷಣನೇ ಇವಂದು ಒಂದು ಸೈಜ್ ಜಾಸ್ತಿ ಇದ್ರೂ ಐ ಪರ್ಚೇಸ್ ದೀಸ್. ಇದು 2ಕ್ಕೂ ನಾನು ಪೇ ಮಾಡಿದ್ದು ಟುಗೆದರ್ 500 ಅಂದರೆ ಒಂದೊಂದಕ್ಕೂ ನಾನು 250 ಪೇ ಮಾಡಿದ್ದೀನಿ. ವಿ ಆರ್ at the end of the video. Hope you guys like this video and this is it for the video guys. Until next time, bye bye.